ಸರ್ಕಾರ ಎಷ್ಟೇ ಬಿಟ್ಟಿ ಭಾಗ್ಯ ಕೊಟ್ಟರು ನಾವು ಮಿಡಲ್ ಕ್ಲಾಸ್ ಜನ ನಾವೇ ದುಡ್ಕೊಂಡು ತಿನ್ಬೇಕು. ರೇಷನ್ ಲೀಸ್ಟು, ಎಲೆಕ್ಟ್ರಿಸಿಟಿ ಬಿಲ್ಲು, EMI ಕಟ್ಟೋದ್ರೊಳಗೆ ನಮ್ಮಂಥ ಮಿಡಲ್ ಕ್ಲಾಸ್ ಹುಡುಗರದ್ದು ಅರ್ಧ ಜೀವನನೇ ಮುಗಿದೋಗಿರುತ್ತೆ. ಆದರೂ ಒಂದೊಂದ್ಸಲ ಅನಿಸುತ್ತೆ ಇದನ್ನೆಲ್ಲ ಬಿಟ್ಟು ನನಗೇನಿಷ್ಟ ಇದೆಯೋ ಅದನ್ನ ಮಾಡಬೇಕು ಅಂತ. ಎಷ್ಟೇ ಆದರೂ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಬಿಡಿ, ಮನೆ ಜವಾಬ್ದಾರಿ ಮುಂದೆ ಮನ್ಸಿಗನ್ಸಿದೆಲ್ಲ ಮಾಡೋಕ್ಕಾಗುತ್ತಾ ಅಂದ್ಕೊಂಡು ಸುಮ್ಮನಾಗ್ಬಿಡ್ತೀವಿ. ಒಂದೊಂದ್ಸಲ ನಮ್ಮ ಲೈಫು ರಿವರ್ಸ್ ಗೇರ್ ತೊಗೊಂಡಾಗ ಫಸ್ಟು ನಮಗೆ ನೆನಪಾಗೋದೆ ಈ ಸೋ ಕಾಲ್ಡ್ ಫ್ರೆಂಡ್ಸ್. ಹುಟ್ಟು ಸಾವು ನಡುವಲ್ಲಿ 4 ದಿನ, ದುಡ್ಡು ಕಾಸು ಇರ್ಲಿ ಎಷ್ಟನ, ಫ್ರೆಂಡ್ಸ್ ಇದ್ರೇನೆ ಜೀವನ. ನಮ್ದವರೆಲ್ಲ ನಮ್ಮಿಂದ ನಾಟ್ ರೀಚಬಲ್ ಆದಾಗ ಏನಾಯ್ತೋ ಅಂತ ಹೆಗಲ್ ಮೇಲೆ ಕೈ ಹಾಕೋನೆ ಫ್ರೆಂಡು. ಬದುಕಲ್ಲಿ ಬಿದ್ದಿದ್ದೀನಿ, ಬೈಸ್ಕೊಂಡಿದ್ದೀನಿ, ಗೊತ್ತಿಲ್ಲದೆ ಮೋಸನೂ ಹೋಗಿದ್ದೀನಿ, ಟೋಟಲಾಗಿ ನೊಂದಿದ್ದೀನಿ. ಹಾಗಂತ ನೋವನ್ನ ಮರೆಯೋಕ್ಕೆ ಆಲ್ಕೋಹಾಲ್ ಅಂತೂ ಕುಡ್ದಿಲ್ಲ. ಯಾಕಂದರೆ ಕಾಫಿ ಟೀಯಲ್ಲಿ ಸಿಗೋ ಕಿಕ್ಕೋ ಯಾವ ಬ್ರ್ಯಾಂಡಿ ವಿಸ್ಕಿಲೂ ನಂಗೆ ಸಿಗಲಿಲ್ಲ. ಮಚ್ಚ, ಸಾಲ ಹೇಳಿ ಸಿಗರೇಟ್ ಕೊಡಿಸಿದ್ರು ನಿನ್ನ ಋಣ ತೀರಲ್ಲ ಕಣೋ. ಹೆಂಗೋ ಲೈಫು 100 ಕಿಲೋಮೀಟರ್ ಸ್ಪೀಡಲ್ಲಿ ಗುಮ್ಮನಂಗೆ ಹೋಗ್ತಾ ಇತ್ತು. ಆದರೆ ಇದ್ದಕ್ಕಿದ್ದಂಗೆ ಒಂದಿನ ಲೈಫು ಬ್ರೇಕ್ ಫೇಲ್ ಆಗೋಯ್ತು. ವೈಟ್ನರಲ್ಲಿ ಅಳಿಸಿದಷ್ಟು ಸುಲಭ ಅಲ್ಲ ಕೆಲವೊಂದು ನೆನಪುಗಳನ್ನ ಮರೆಯೋದು. ನಾವು ಯಾರನ್ನ ತುಂಬ ಇಷ್ಟಪಡ್ತೀವೋ ಆ ದೇವರು ನಮ್ಮಿಂದ ಅವ್ರನ್ನ ತುಂಬ ದೂರ ಮಾಡಿಬಿಡ್ತಾನೆ. ನಿಜ, ಅಟ್ಯಾಚ್ಮೆಂಟ್ ಈಸ್ ಇಂಜೂರಿಯಸ್ ಟು ಹೆಲ್ತ್. ನೆಕ್ಸ್ಟ್ ಸೆಕೆಂಡ್ ನಾವು ಇರ್ತೀವೋ ಇಲ್ವೋ ಗೊತ್ತಿಲ್ಲ. ಸೊ ಹಾಗಾಗಿ ಬ್ರೇಕ್ ಟೈಮಲ್ಲಿ ಒಂಚೂರು ಲೈಫ್ ಯಾಕಿಂಗೆ ಅಂತ ದುಃಖ ಪಡೋಣ, ಮಿಕ್ಕಿ ಟೈಮಲ್ಲಿ ಲೈಫ್ ಇಷ್ಟೇನೆ ಅಂತ ಬಿಂದಾಸ್ ಆಗಿರೋಣ. ಪ್ರತಿ ಬಾರಿ ಸೋತ ಹೃದಯ ಸುಮ್ಮನಾಗಿದೆ, ಅಳುತ್ತಿರುವ ಸದ್ದು ಒಳಗೆ